ಪ್ರತಿಯೊಬ್ಬ ಇಂಡಿಯನ್ನು ನೋಡಬೇಕಾಗಿರೋವಂಥ ವಿಡಿಯೋ ಇದು. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಇನ್ನಷ್ಟೇ ನೆಕ್ಸ್ಟು ನಾಳೆ ಬಂದು ಲಡಾಖ್. ನಮಗೆ ಇವತ್ತಿಂದ ಲಡಾಖ್ ರೈಡು ಸ್ಟಾರ್ಟ್ ಸ್ನೇಹಿತರೆ. ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಪಾಸ್ ಬಂದು ಸೆಕೆಂಡ್ ಕೋಲ್ಡೆಸ್ಟ್ ಇನ್ಹ್ಯಾಬಿಟೆಡ್ ಪ್ಲೇಸ್ ಇನ್ ದ ವರ್ಲ್ಡ್. ಅಂದರೆ ಶ್ರೀನಗರ್ ಟು ಲೇ ಹೈವೇ ಏನಿದೆ ಇದನ್ನು Captain Saurabh Kalia, just 23, led a patrol of 5 Jawans from the 4th Jat Regiment near Kaksar in Kargil. Unfortunately, they were captured by Pakistani forces, but what followed wasn't war. ನಿಜ ಸ್ನೇಹಿತರೆ, ಸಲ್ಯೂಟ್ ಟು ಇಂಡಿಯನ್ ಆರ್ಮಿ. ಹಾಯ್ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮ MG ಅಡ್ವೆಂಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಇವತ್ತು ಎಷ್ಟೊಂದು ದಿನ ಆದಮೇಲೆ ಕಾಣಿಸ್ಕೊತಾವನೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಏನೋ ಒಂದು ಸ್ಟಾರ್ಟಪ್ ಮಾಡ್ತಾಯಿದ್ದೀನಿ. ಏನು ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ನಾನು ಡೆಲ್ಲಿಗೆ ಹೋಗಿದ್ದಿದ್ದೆ ಕಾರಣಕ್ಕೆ ಕೋರ್ಸ್ ಮುಗಿಸ್ಕೊಬಂದು ಇವಾಗ ಸ್ಟಾರ್ಟಪ್ ಮಾಡಿದ್ದೀನಿ. 1-2 ಕಡೆ ಕೆಲಸ ಮಾಡಿ ಸ್ಟಾರ್ಟಪ್ ಮಾಡಿದ್ದೀನಿ. ವಿಡಿಯೋ ಮಾಡ್ತಾ ಇರೋ ಮೇನ್ ಉದ್ದೇಶ ಏನು ಅಂತಂದರೆ, ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸ್ವಲ್ಪ ಬ್ಯುಸಿ ಇತ್ತು. ನಾನು ಅಲ್ಲಿಂದ ಬಂದು ಒಂದು 6 to 7 ಮಂತ್ಸು ಬೇರೆಯವ್ರ ಹತ್ರ ಕೆಲಸ ಮಾಡಿ, ಇನ್ನು 3 ಮಂತ್ಸಲ್ಲಿ ಅದು ನಾನು ಸ್ವಲ್ಪ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನನಗೇನೇನು ಬೇಕಾಗಿತ್ತು ಎಲ್ಲ ಪರ್ಚೇಸ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟುಡಿಯೋ ಆ್ಯಕ್ಚುಲಿ ನಾನು ಸ್ಟಾರ್ಟಪ್ ಮಾಡ್ತಾ ಇರೋದು ಬಂದು ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ. ಯಾರಾದರೂ ರಿಕ್ವೈರ್ಮೆಂಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಎನಿ ಕೈಂಡ್ ಆಫ್ ಶೂಟ್ಸ್, ಪ್ರಾಡಕ್ಟ್ ಇರ್ಬೋದು, ಫ್ಯಾಷನ್ನು, ವೆಡ್ಡಿಂಗು, ಪ್ರೀ ವೆಡ್ಡಿಂಗು, ಕಾರ್ಪೊರೇಟ್ಸು, ಇವೆಂಟ್ಸು, ಎಲ್ಲ ಥರ ಶೂಟ್ಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಸ್ಟುಡಿಯೋನು ರೆಡಿ ಆಗ್ತಿದೆ, ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಇವಾಗ ವೀಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತ ಅಂದರೆ, ನಾನು ಲಡಾಖ್ ಹೋಗಿ ಬಂದು ಆಗಲೇ 1 year ಕಂಪ್ಲೀಟ್ ಆಗೋಯಿತು. ಲಾಸ್ಟ್ ಮಂತ್ 26th ನಾವು ಲಡಾಖ್ ರೈಡ್ ಸ್ಟಾರ್ಟ್ ಮಾಡಿದ್ದು. 1 month ಕಂಪ್ಲೀಟ್ ಆಗೋಯಿತು. 23rd ಸ್ಟಾರ್ಟ್ ಮಾಡಿದ್ದು. 1 year ಕಂಪ್ಲೀಟ್ ಆಗೋಯ್ತು ಆಲ್ರೆಡಿ. ನಾನು ಇನ್ನೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ. ಈಗಿನ್ನೂ ಕಾರ್ಗಿಲ್ ಹತ್ತತ್ರ ಇದ್ದೀನಿ. ಸೊ ಅದಕ್ಕೆ ಇವಾಗ ಒಂದು ವೀಡಿಯೋ ನೆಕ್ಸ್ಟು ಅಪ್ಲೋಡ್ ಮಾಡ್ತಿರೋ ವೀಡಿಯೋ ಬಂದು ನಮ್ಮ ಇಂಡಿಯಾಗೆ ರಿಲೇಟೆಡ್ ಸ್ನೇಹಿತರೆ. 1999 ಕಾರ್ಗಿಲ್ ವಾರಲ್ಲಿ ಏನೇನಾಗಿತ್ತು ಅಂತ ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬ ಇಂಡಿಯನ್ನು ನೋಡಬೇಕಾಗಿರೋವಂಥ ವೀಡಿಯೋ ಇದು. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಇನ್ಮೇಲೆ ರೆಗ್ಯುಲರಾಗಿ ಅವೈಲಬಲ್ ಇರ್ತೀನಿ. ಲೈಕ್ ವೀಡಿಯೋಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇಲ್ಲಿಂದ ಲಡಾಖಿಂದ ಬಂದಮೇಲೂ ರೈಡ್ ಮಾಡೋಕ್ಕಾಗಿಲ್ಲ. ಇದೆಲ್ಲ ಲಡಾಖ್ ವಿಡಿಯೋ ಸೀರೀಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಹಂಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಪಿ ಸೀರೀಸು ನಿಮಗೆ ನೆಕ್ಸ್ಟ್ ಲೆವೆಲಾಗಿ ಮಾಡ್ತೀನಿ. ಯಾರು ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡ್ಕೊಂಬಂದು ಸ್ನೇಹಿತರೆ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬಂದು ಹಬೀಬ್ ಗೆಸ್ಟ್ ಹೌಸ್ ಅಂತ ಶ್ರೀನಗರಲ್ಲಿ ಸ್ಟೇ ಆಗಿದ್ವಿ. ಟೈಮ್ ಬಂದು 7 ಗಂಟೆ ಆಗೋಗೈತೆ. 6 ಗಂಟೆಗೆ ಹೊರಡಬೇಕು ಅಂತ ಪ್ಲ್ಯಾನ್ ಹಾಕಿದ್ದು. ಲೇಟ್ ಆಗೋಯ್ತು. ನೋಡಿರಿ ಬಾಯ್ಸ್ ಎಲ್ಲ ಬ್ಯಾಕ್ ಮಾಡ್ತಾವ್ರೆ. ನಮ್ಮದು ಎಲ್ಲ ಮುಗೀತು. ಸೊ ಇವತ್ತು ನಮ್ಮ ಪಯಣ ಬಂದು ಸೋಲ್ಮಾರ್ಗು, ಗುಲ್ಮಾರ್ಗು, ದ್ರಾಸ್ ಆದಮೇಲೆ ವಾರ್ ಮೆಮೋರಿಯಲ್ ಹಾಲ್ ವಿಸಿಟ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಇವತ್ತು ವಾರ್ ಮೆಮೋರಿಯಲ್ ಹಾಲ್ ವಿಸಿಟ್ ಮಾಡಿಕೊಂಡು ಅಷ್ಟೇ. ನೆಕ್ಸ್ಟು ನಾಳೆ ಬಂದು ಲಡಾಖ್. ನಮಗೆ ಇವತ್ತಿಂದ ಲಡಾಖ್ ರೈಡು ಸ್ಟಾರ್ಟ್ ಸ್ನೇಹಿತರೆ. ಇವತ್ತಿಂದ ಫುಲ್ ಅಡ್ವೆಂಚರಸ್ ಆಗಿರುತ್ತೆ. ನೋಡಬೇಕು. ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಇಷ್ಟು ದಿನ ವಾರ್ಮಪ್ ಆಗಿತ್ತು. ಇವತ್ತಿಂದ ನೆಕ್ಸ್ಟ್ ಲೆವೆಲ್ಲಾಗ ಇರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಕತೆ ಏನು ಅಂತ. ಬಂದ್ವಿ ಸ್ನೇಹಿತರೆ. CRPF ಜಾಬ್ ಬಂದು ತುಂಬ ಕಷ್ಟ ಸ್ನೇಹಿತರೆ. CRPF ಅಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ.
ಇಲ್ಲಿಂದ 60 ಕಿಲೋಮೀಟರ್ಸ್ಗೆ ನಮಗೆ ಝೋಜಿಲಾ ಪಾಸ್ ಸಿಗುತ್ತೆ. ಝೋಜಿಲಾ ಪಾಸು, ದ್ರಾಸು ಇವೆಲ್ಲ ನೀವು ಇವತ್ತು ನೋಡ್ತೀರಾ. ಈ ಸೋಲ್ಮಾರ್ಗು ಗುಲ್ಮಾರ್ಗೆಲ್ಲ ಏನಂತ ಅಂದರೆ ಫ್ಯಾಮಿಲಿ ಜೊತೆ ಪಿಕ್ನಿಕ್ಗೆ ಬರೋಕ್ಕೆ ವಿಂಟರ್ ಟೈಮಲ್ಲಿ ಒಳ್ಳೆ ಪ್ಲೇಸಸ್ಸು. ಫ್ಯಾಮಿಲಿ ಜೊತೆ ಇರ್ಬೋದು, ಫ್ರೆಂಡ್ಸ್ ಜೊತೆ ಇರ್ಬೋದು, ಎಲ್ಲ ಸಖತ್ತಾಗಿರುತ್ತೆ. ಒಳ್ಳೊಳ್ಳೆ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇರ್ತೈತೆ, ಎಲ್ಲ ಒಂಥರ ಚೆನ್ನಾಗಿರ್ತೈತೆ. ಇನ್ನು ದ್ರಾಸ್ ಬಗ್ಗೆ ಮಾತಾಡೋದಾದರೆ, ದ್ರಾಸ್ ಬಂದು ಸೆಕೆಂಡ್ ಕೋಲ್ಡೆಸ್ಟ್ ಇನ್ಹ್ಯಾಬಿಟೆಡ್ ಪ್ಲೇಸ್ ಇನ್ ದ ವರ್ಲ್ಡ್. ಅಂದರೆ ಫಸ್ಟ್ ಬಂದು ರಷ್ಯಾ ಅಲ್ಲಿ ಬರುತ್ತೆ, ಇದು ದ್ರಾಸ್ ಬಂದು ಸೆಕೆಂಡು. ಯಾಕೆ ಅಂತ ಅಂದರೆ ಯೂಶ್ವಲಿ ದ್ರಾಸಲ್ಲಿ ಟೆಂಪ್ರೇಚರ್ ಬಂದು -20 ಡಿಗ್ರಿ ಇರುತ್ತಂತೆ. ಒಂದೇ ಒಂದು ಸಲ ಮಾತ್ರ -60ಗೆ ಹೋಗಿತ್ತಂತೆ ಸ್ನೇಹಿತರೆ. ಏನು ಹೇಳಿ, ಇಲ್ಲಿ -1ಗೆ 2ಗೆ ತಡ್ಕೊಳಕ್ಕಾಗಲ್ಲ ನಮಗೆ. -60 ಡಿಗ್ರಿ ಅಂದರೆ ಅದು ಹೆಂಗಿರ್ತಾರೆ ಗುರು ಅಲ್ಲೆಲ್ಲ. ಯಪ್ಪ ಗ್ರೇಟ್ ಬಿಡ್ರಿ. ನೆಕ್ಸ್ಟು ಬಂದು ನಿಮಗೆ ದ್ರಾಸ್ ಆದಮೇಲೆ ನಿಮಗೆ ವಾರ್ ಮೆಮೋರಿಯಲ್ ಹಾಲ್ ಸಿಗುತ್ತೆ. ವಾರ್ ಮೆಮೋರಿಯಲ್ ಹಾಲ್ ಏನು ಅಂತ ನೀವೇ ನೋಡ್ತೀರಾ, ಮುಂದಿನ ಲಾಗ್ ಎಪಿಸೋಡಲ್ಲಿ ನೋಡ್ತೀರಾ ನೀವೇ ಹೆಂಗಿರುತ್ತೆ ಏನು ಅಂತ. ಇನ್ನು ಕಾರ್ಗಿಲ್ ಕತೆಗೆ ಬಂದರೆ, ಕಾರ್ಗಿಲ್ ಅಂತ ಅಂದಿದ ತಕ್ಷಣ ಎಲ್ಲರ ತಲೆಗೂ ಮೊದಲು ಬರೋದೇನೆ 1999 Kargil War. Kargil Youth. 1999. This place became the center of much international intrigue and war between India and Pakistan. 22 years ago, India was betrayed by its neighbor Pakistan. Prime Minister Atal Bihari Vajpayee made it clear that India would emerge victorious. हम शांति चाहते हैं, ये तो दुनिया ने देखा. अब दुनिया ये देखेगी कि हम शांति की रक्षा के लिए अपनी शक्ति का भी प्रदर्शन कर सकते हैं. ಈ ಯುದ್ಧ ಪಾಕಿಸ್ತಾನ ಮತ್ತು ಇಂಡಿಯಾದ ನಡುವೆ ನಡೆಯುತ್ತೆ ಸ್ನೇಹಿತರೆ. ಯಾಕೆ ನಡೆಯುತ್ತೆ ಅಂತ ಅಂದರೆ 1972 ಅಲ್ಲಿ ಒಂದು ಅಗ್ರಿಮೆಂಟ್ ಸೈನ್ ಮಾಡ್ತಾರೆ, ಶಿಮ್ಲಾ ಅಗ್ರಿಮೆಂಟ್ ಅಂತ. ಇಂಡಿಯನ್ ಪ್ರೈಮ್ ಮಿನಿಸ್ಟ್ರು ಮತ್ತು ಪಾಕಿಸ್ತಾನ್ ಪ್ರೆಸಿಡೆಂಟು ಶಿಮ್ಲಾ ಅಗ್ರಿಮೆಂಟ್ ಅಂತ ಸೈನ್ ಮಾಡ್ತಾರೆ ಸ್ನೇಹಿತರೆ. ಆ ಅಗ್ರಿಮೆಂಟಲ್ಲಿ ಏನಿರುತ್ತೆ ಅಂತ ಅಂದರೆ LOCನ ಡಿಫೈನ್ ಮಾಡ್ತಾರೆ ಸ್ನೇಹಿತರೆ. LOC ಅಂದರೆ ಏನು ಅಂತ ಅಂದರೆ ಲೈನ್ ಆಫ್ ಕಂಟ್ರೋಲ್ ಅಂತ. ಈ ಬಾರ್ಡರ್ ಲೈನ್ಸ್ ಏನಿರುತ್ತಲ್ವ ಅದನ್ನು ಡಿಫೈನ್ ಮಾಡೋದು. ಅದೊಂದು ಮಿಲ್ಟ್ರಿ ಬೌಂಡ್ರಿ ಬಿಟ್ವೀನ್ ಪಾಕಿಸ್ತಾನ್ ಆ್ಯಂಡ್ ಇಂಡಿಯಾ. ಅದೊಂದು ಇಂಡಿಯಾನೇ ಪಾಕಿಸ್ತಾನದಲ್ಲಿರುವಂಥ ಒಂದು ಅಡ್ಮಿನಿಸ್ಟ್ರೇಷನ್ನ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರೀತಾರೆ. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರಲ್ಲಿ 2 ಭಾಗ ಬರುತ್ತೆ ಸ್ನೇಹಿತರೆ. ಒಂದು ಆಜಾದ್ ಕಾಶ್ಮೀರ್ ಅಂತ, ಇನ್ನೊಂದು ಬಂದು ಗಿಲ್ಗಿಟ್ ಆ್ಯಂಡ್ ಬಲ್ಕಿಸ್ತಾನ್ ಅಂತ. ಈ ಬಾರ್ಡರ್ನ ಫಸ್ಟು ಸೀಸ್ ಫೈರ್ ಲೈನ್ ಅಂತ ಕರಿತಿದ್ರು. 1972 ಶಿಮ್ಲಾ ಅಗ್ರಿಮೆಂಟ್ ಆದಮೇಲೆ LOC ಅಂತ ಕರೆಯೋಕ್ಕೆ LOC ಅಂತ ಡಿಫೈನ್ ಮಾಡ್ತಾರೆ. LOC ಅಂತ ಅಂದರೆ ಲೈನ್ ಆಫ್ ಕಂಟ್ರೋಲ್ ಅಂತ. ಈ ಲೈನ್ ಆಫ್ ಕಂಟ್ರೋಲ್ ಬಂದು ಸುಮಾರು 830 ಕಿಲೋಮೀಟ್ರ್ವರೆಗೂ ಇರುತ್ತೆ. ಇದ್ರ ಸದರ್ನ್ ಮೋಸ್ಟ್ ಎಂಡ್ ಪಾಯಿಂಟ್ ಬಂದು ಚಿಯಾಸಿನ್ ಬೇಸ್ ಕ್ಯಾಂಪ್ ಅಂತ ಸ್ನೇಹಿತರೆ. ಇಬ್ಬರೂ ಕಡೆ ಮಿಲಿಟ್ರಿ ಅವರು ಯಾವುದೇ ಕಾರಣಕ್ಕೂ ಈ ಅಗ್ರಿಮೆಂಟ್ನ ವೈಲೆಂಟ್ ಮಾಡಬಾರ್ದು, ಅಂದರೆ ಈ ಅಗ್ರಿಮೆಂಟ್ನ ಮೀರಬಾರ್ದು ಅಂತ ಅಗ್ರಿಮೆಂಟಲ್ಲಿ ಸೈನ್ ಆಗಿರುತ್ತೆ ಸ್ನೇಹಿತರೆ. ಇದೆಲ್ಲ ಆದಮೇಲೆ ಇನ್ನೊಂದು ಪೀಸ್ ಅಗ್ರಿಮೆಂಟ್ಗೆ ಸೈನ್ ಮಾಡ್ತಾರೆ. ಏನಂತ ಅಂದರೆ ಈ ವಿಂಟರ್ ಸೀಸನಲ್ಲಿ ಅಂದರೆ ಮೇ ಜೂನು ಈ ಟೈಮಲ್ಲೆಲ್ಲ ಕೋಲ್ಡು ಜಾಸ್ತಿ ಇರುತ್ತೆ ಸ್ನೇಹಿತರೆ ಇಲ್ಲೆಲ್ಲ. ಸೊ ಆವಾಗ ನಮ್ಮ ಕಡೆ ಸೋಲ್ಜರ್ಸು ಮೇಲಿರೋದು ಬೇಡ, ನಿಮ್ಮ ಕಡೆ ಸೋಲ್ಜರ್ಸು ಮೇಲಿರೋದು ಬೇಡ, ರಿಟ್ರೀಟ್ ಮಾಡಿಬಿಡೋಣ ಇಬ್ಬರು ಸೋಲ್ಜರ್ಸು ಕೆಳಗಿಲ್ದು ಹೋಗಲಿ ವಿಂಟರ್ ಟೈಮಲ್ಲಿ ಮಾತ್ರ ಅಂತ ಇದೊಂದು ಪೀಸ್ ಅಗ್ರಿಮೆಂಟ್ ಆಯ್ತೈತೆ. ಇದಾದಮೇಲೆ ಸುಮಾರು ಫೆಬ್ರವರಿ ಅನಿಸುತ್ತೆ ಸ್ನೇಹಿತರೆ, ಫೆಬ್ರವರಿ 1999 ವಾಜಪೇಯಿ ಅವರು ಒಂದು ಬಸ್ ಯಾತ್ರೆ ಮಾಡ್ತಾರೆ. ಎಲ್ಲಿಗೆ ಅಂತ ಅಂದರೆ ಲಾಹೋರ್ಗೆ ಇದು ಬಸ್ಸು ಪ್ರಯಾಣ ಮಾಡ್ತಾರೆ. ಅಲ್ಲೋಗಿ ಭಾಷಣ ಸಹ ಮಾಡ್ತಾರೆ. ಏನಂತ ಅಂದರೆ बहुत दिन दुश्मनी होगी, अब कुछ दोस्ती को भी मौका मिलना चाहिए. ಇನ್ಯಾಕೆ ನಿಮ್ಮ ಮಧ್ಯ ದುಶ್ಮನಿ, ಎಲ್ಲ ಫ್ರೆಂಡ್ಸ್ ಆಗ್ಬಿಡೋಣ ಹಂಗೆ ಹಿಂಗೆ ಅಂತ ಹೋಗಿ ಭಾಷಣ ಎಲ್ಲ ಮಾಡ್ತಾರೆ ಸ್ನೇಹಿತರೆ. ಇದು ನಡೆದು 3 ತಿಂಗಳಿಗೆ ಸ್ನೇಹಿತರೆ ಪಾಕಿಸ್ತಾನವರು ಗನಂದಾರಿ ಕೆಲಸ ಮಾಡಿಬಿಡ್ತಾರೆ. ಸುಮಾರು ಮೇ 1999
ನಮ್ಮ ಸೋಲ್ಜರ್ಸ್ನ ಮಾತ್ರ ರಿಟ್ರೀಟ್ ಮಾಡಿಸಿರ್ತಾರೆ ಸ್ನೇಹಿತರೆ. ಅವ್ರ ಸೋಲ್ಜರ್ಸು ಅಲ್ಲೇ ಇರ್ತಾರೆ, ಅವರು ಕೆಳಗಡೆ ಇಳಿದು ಹೋಗಿರಲ್ಲ. ಕೇವಲ ಇಂಡಿಯನ್ ಸೋಲ್ಜರ್ಸ್ ಮಾತ್ರ ಕೆಳಗಡೆ ಇಳಿಸಿ ಕಳಿಸಿ ಸುಮಾರು 131 ಪೋಲ್ಸ್ನ ಆಕ್ಯುಪೈ ಮಾಡಿಬಿಡ್ತಾರೆ ಸ್ನೇಹಿತರೆ. ಯಾವುದ್ಯಾವುದು ಅಂದರೆ ದ್ರಾಸ್ ಇರ್ಬೋದು, ಮೇಯ್ನು ಕಾರ್ಗಿಲಲ್ಲಿ ಯಾವ್ದು ಮೇಯ್ನು ಪೋರ್ಟ್ಸ್ ಇದೆ ಎಲ್ಲರನ್ನೂ ಆಕ್ಯುಪೈಡ್ ಮಾಡ್ಕೊಬಿಡ್ತಾರೆ. ಇದು ಇಂಡಿಯಾಗೆ ಇನ್ನೂ ಗೊತ್ತೇ ಇರಲ್ಲ. ನಾವು ಏನೀಗ NH1 ಏನು ಟಚ್ ಮಾಡ್ತಾಯಿದ್ದೀವಿ ಅಂದರೆ ಶ್ರೀನಗರ್ ಟು ಲೇ ಹೈವೇ ಏನಿದೆ ಇದನ್ನು ಮೇನ್ ಟಾರ್ಗೆಟಾಗಿ ಇಟ್ಕೊಂಡಿರ್ತಾರೆ. ಯಾಕೆ ಈ ರೋಡ್ನ ಮೇನ್ ಟಾರ್ಗೆಟಾಗಿ ಇಟ್ಕೊಂಡಿರ್ತಾರೆ ಅಂತ ಅಂದರೆ ಚಿಯಾಸಿನ್ ಬೇಸ್ ಕ್ಯಾಂಪ್ ಬಂದು ಒನ್ ಆಫ್ ದ ಮೋಸ್ಟ್ ಹೈಯೆಸ್ಟ್ ಆ್ಯಂಡ್ ಟಾಲೆಸ್ಟ್ ಬೇಸ್ ಕ್ಯಾಂಪ್ ಇನ್ ದ ವರ್ಲ್ಡ್. ಇದೊಂದನ್ನ ಅವರು ಆಕ್ಯುಪೈ ಮಾಡ್ಕೊಬಿಟ್ರೆ ಆರಾಮಾಗಿ ಇಂಡಿಯಾ ಮತ್ತು ಚೈನಾನ ಮೇಲೆ ಕೂತ್ಕೊಂಡು ಆಟ ಆಡಿಸ್ಬೋದು ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಇದು ಇನ್ನೂ ಇಂಡಿಯಾಗೆ ಗೊತ್ತೇ ಇರಲ್ಲ. ಇಂಡಿಯಾಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಅಂತೀರಾ? ಕೇವಲ ಒಬ್ಬ ಕುರಿ ಮೇಯಿಸೋನಿಂದ ಸ್ನೇಹಿತರೆ. ಕುರಿ ಮೇಯಿಸೋನು ಯಾರು ಅಂದರೆ ಅವ್ರ ಹೆಸರು ಬಂದು ತಾಶಿ ಅಂತ ಸ್ನೇಹಿತರೆ. हमें को 6 आदमी नजर आई है, कोई काला रंग का ढेर लगा हुआ था, तो मैंने थोड़ा सा देखा उसमें तो पत्थर डोल रहा था, बर्फ. ಅವರು ಯಾರಿದು ಈ ಟೈಮಲ್ಲಿ ಅವ್ರದ್ದು ಯಾರ್ಕ್ ಕಳೆದೋಗಿರುತ್ತೆ. ಯಾರ್ಕ್ನ ಹುಡುಕ್ಬೇಕಾದ್ರೆ ಬೈನಾಕಿಲರಲ್ಲಿ ನೋಡಬೇಕಾದ್ರೆ ಈ ಪೋರ್ಟ್ಸ್ ಹತ್ರ ಯಾರೋ ಕಪ್ಪು ಬಟ್ಟೆ ಹಾಕ್ಕೊಂಡು ಕೆಲಸ ಮಾಡ್ತಿರೋ ಥರ ಕಾಣಿಸ್ತೈತೆ. ಆವಾಗ ಇವರು ಯಾರಿದು ಇವಾಗ ಇವ್ರು ಇಲ್ಲಿ ಇರಂಗಿಲ್ವಲ್ಲ, ಆ್ಯಕ್ಚುಲಿ ಎಲ್ಲ ಕೆಳಗಡೆ ಇಳಿದು ಹೋಗಬೇಕು ಅಂತ ಅಂದ್ಕೊಂಡು ಬಂದು ಇಂಡಿಯನ್ ಆರ್ಮಿಗೆ ರಿಪೋರ್ಟ್ ಮಾಡ್ತಾರೆ ಸ್ನೇಹಿತರೆ. ಆವಾಗ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಆಪ್ರೇಷನ್ ವಿಜಯ್. ಫಸ್ಟು ಸೌರಭ್ ಕಾಲಿಯಾ ಆ್ಯಂಡ್ ಟೀಮ್ನ ಕಳಿಸ್ತಾರೆ ಸ್ನೇಹಿತರೆ. ಏನಿದೆ, ಏನು ಮಾಡ್ತಾಯಿದ್ದಾರೆ, ಪೋರ್ಟ್ಸಲ್ಲಿ ಬಂಕರ್ಸಲ್ಲಿ ಪಾಕಿಸ್ತಾನವ್ರು ಬಂದು ಆಕ್ಯುಪೈ ಮಾಡಿದಾರ ಏನು ಅಂತ ನೋಡೋಕ್ಕೆ ಅಂತ ಸೌರಭ್ ಕಾಲಿಯಾ ಅವ್ರನ್ನ ಗ್ರೂಪ್ನ ಕಳಿಸ್ತಾರೆ. ಬಟ್ ಅವ್ರನ್ನ ಅಂದರೆ ಏನೋ ಅವ್ರ ಕಸ್ಟಡಿಗೆ ತೊಗೊಂಡು ತುಂಬ ಕ್ರೂರವಾಗಿ ಸಾಯಿಸಿರ್ತಾರೆ ಸ್ನೇಹಿತರೆ. ಈ ಚಿತ್ರಹಿಂಸೆ ಕೊಟ್ಟು ಸಾಯಿಸಿರ್ತಾರೆ. ಯಾವಾಗ ಈ 2 ಗ್ರೂಪ್ ಕಳಿಸ್ತಾರೆ ಸ್ನೇಹಿತರೆ. ಫಸ್ಟು ಈ 2 ಗ್ರೂಪ್ ಯಾವಾಗ ವಾಪಸ್ ಬರಲ್ಲ ಆವಾಗ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಏನೋ ಆಗಿದೆ ಅಂತ. ಅವರು ಸೌರಭ್ ಕಾಲಿಯಾ ಇನ್ನೂ 3 ಜನ ತುಂಬ ಸಖತ್ತು ಚಿತ್ರಹಿಂಸೆ ಕೊಟ್ಟು ಹೆಂಗೆ ಅಂತಂದರೆ ಸಿಗರೇಟಲ್ಲಿ ಚುಚ್ಚಿ ಅಲ್ಲೆಲ್ಲ ಕಿತ್ತಿ ಬೆಳ್ಳು ಉಗ್ರೆಲ್ಲ ಕಿತ್ತಿ ಈ ಥರ ಎಲ್ಲ ಮಾಡಿಬಿಟ್ಟಿರ್ತಾರೆ. Captain Saurabh Kalia, just 23, led a patrol of 5 Jawans from the 4 Jat regiment near Kaksar in Kargil. Unfortunately, they were captured by Pakistani forces. But what followed wasn't war. It was inhuman barbarism. They were held in captivity for 22 days, tortured beyond imagination, maimed, deprived of dignity, cigarette burns, ears pierced with hot rods, eyes gouged, bones smashed, and in the end they were shot dead, returned not as soldiers but as mutilated corpses. The world called it a conflict, but what Pakistan did was a war crime. ಆ್ಯಕ್ಚುಲಿ ಮಿಲಿಟ್ರಿಯಲ್ಲಿ ಒಂದು ರೂಲ್ ಇದೆ. ಅಕಸ್ಮಾತ್ ಏನಾದರೂ ನಮಗೆ ಅವರ ಸೈನಿಕರು ಸಿಕ್ಕಿದ್ರೂ ನಾವು ಈ ಥರ ಇದು ಮಾಡಿ ವಾಪಸ್ ಕಳಿಸ್ಬೇಕು ಅಂತ ರೂಲ್ಸ್ ಇದೆ. ಬಟ್ ಇವರು ಸಿಕ್ಕಾಪಟ್ಟೆ ವಿಚಿತ್ರವಾಗಿ ಅವ್ರನ್ನ ಹೀನಾಯವಾಗಿ ಸಾಯಿಸಿ ವಾಪಸ್ಸು ಬಾಡಿನ ಇದಕ್ಕೆ ಕೊಡ್ತಾರೆ, ಇಂಡಿಯಾಗೆ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿದಾಗ ರಾಡಲ್ಲಿ ತಲೆಗೆಲ್ಲ ರಾಡಲ್ಲಿ ಹೊಡೆದಿರೋದು, ಎಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದಾಗ ತಲೆಯಲ್ಲಿ ರಾಡಲ್ಲಿ ಹೊಡೆದಿರೋದು, ಆಮೇಲೇನು ತೊಡೆಗಳಿಗೆಲ್ಲ ಬರೆ ಹಾಕಿರೋದು, ಆಮೇಲೆ ಸತ್ತಾದ್ಮೇಲೂ ಸುಮಾರು ಬುಲೆಟನ್ನು ಸೌರಭ್ ಕಾಲಿಯಾ ಮತ್ತು ಅವ್ರ ಟೀಮ್ ಅವ್ರನ್ನ ಬಾಡಿ ಒಳಗಡೆ ನುಗ್ಗಿಸಿ ವಾಪಸ್ಸು ಇಂಡಿಯಾಗೆ ಬಾಡಿನ ಸಬ್ಮಿಟ್ ಮಾಡ್ತಾರೆ ಸ್ನೇಹಿತರೆ. ಇದನ್ನು ಕಂಡು ತುಂಬ ಬೇಜಾರಾಗ್ಬಿಟ್ಟು ಆಪ್ರೇಷನ್ ವಿಜಯ್ ಅಂತ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಅವರು ಅಂದರೆ ಪಾಕಿಸ್ತಾನವರು ಈ ಯುದ್ಧನ ಈ ಮಿಷನ್ನ ಆಪ್ರೇಷನ್ ಭದ್ರ ಅಂತ ಕರಿತಿರ್ತಾರೆ. ಸೊ ನಮ್ಮ ಇಂಡಿಯಾದವರು ಆಪ್ರೇಷನ್ ವಿಜಯ್ ಅಂತ ಹೇಳಿ ವಾರ್ ಸ್ಟಾರ್ಟ್ ಮಾಡೇ ಬಿಡ್ತಾರೆ ಸ್ನೇಹಿತರೆ. ಫಸ್ಟು ಟರ್ನಿಂಗ್ ಪಾಯಿಂಟು ನಮ್ಮ ಕಾರ್ಗಿಲ್ ವಾರಲ್ಲಿ ಫಸ್ಟು ಟರ್ನಿಂಗ್ ಪಾಯಿಂಟ್ ಬಂದು ಟೋಲೋಲಿಂಗ್ ಬೆಟ್ಟ ಸ್ನೇಹಿತರೆ.
ಟೋಲೋಲಿಂಗ್ ಬೆಟ್ಟ ಬಂದು ಸುಮಾರು 16,000 ಅಡಿ ಮತ್ತು -5 -10 ಇರುತ್ತೆ ಸ್ನೇಹಿತರೆ ಟೆಂಪ್ರೇಚರು. ಈ ರೇಂಜಲ್ಲಿ ಈ ಟೆಂಪ್ರೇಚರಲ್ಲಿ ಈ ಜಾಗದಲ್ಲಿ ಯುದ್ಧ ಮಾಡಬೇಕು ಅಂದರೆ ನಮ್ಮ ಸೈನಿಕರು ಏನು ಹೇಳಿ, ಅವ್ರಾಗಲೇ ಮೇಲ್ಗಡೆ ಇದ್ದಾರೆ, ಪೋರ್ಟ್ಸ್ ಎಲ್ಲ ಆಕ್ಯುಪೈ ಮಾಡಿಕೊಂಡು ಮೇಲಿಂದ ಇಲ್ಲಿ ಕೆಳಗಡೆಯಿಂದ ಹತ್ಬೇಕಾದ್ರೆ ಮೇಲಿಂದನೇ ಫೈರು. ಏನು ಹೇಳಿ, ಹೆಂಗೆ ಯುದ್ಧ ಮಾಡೋಕ್ಕಾಗುತ್ತೆ? ವಾರ್ ಸ್ಟಾರ್ಟ್ ಆದಾಗ ಸ್ನೇಹಿತರೆ ಇಂಡಿಯನ್ ಏರ್ಫೋರ್ಸ್ ಅವರು ವಾಜಪೇಯಿ ಅವ್ರನ್ನ ಕೇಳ್ತಾರೆ, ನೀವು ಅನ್ನಿ ನಾವು ರೆಡಿ ಇದ್ದೀವಿ, ನಾವು ಪೋಲ್ಸ್ ಎಲ್ಲ ಕ್ರಾಸ್ ಮಾಡಿ ಬಾಂಬ್ ಹಾಕ್ಬಿಡ್ತೀವಿ, ನಾವು ಸಾಯಿಸ್ಬಿಡ್ತೀವಿ ಪಾಕಿಸ್ತಾನ ಆರ್ಮಿಯವ್ರನ್ನ ಅಂತ. ಆವಾಗ ವಾಜಪೇಯಿ ಅವರು ಒಂದು ಒಳ್ಳೆ ನಿರ್ಧಾರ ತಗೋತಾರೆ ಸ್ನೇಹಿತರೆ. ಏನಂತ ಅಂದರೆ ರಿಸ್ಟ್ರೇಂಟ್ ಮಾಡೋದು ಅಂತ ಅಂದರೆ ಅವ್ರೇನು ಬಂದಿದ್ದಾರೆ ಅವ್ರನ್ನ ತಡೆದು ವಾಪಸ್ ಕಳಿಸೋದು. ಯಾಕೆ ಅಂತ ಅಂದರೆ ಯಾವುದೇ ವಾರ ಆಗಿರ್ಬೋದು ಸ್ನೇಹಿತರೆ, ಎರಡು ದೇಶದ ಮಧ್ಯೆ ನಡೀತಿರ್ಬೇಕಾದ್ರೆ ಮೂರನೇ ದೇಶ ಬಂದು ಸಪೋರ್ಟ್ ಮಾಡಬೇಕು ಅಂದರೆ ಎರಡು ಕಡೆ ಆದರೂ ಒಂದು ಕಡೆ ಆದರೂ ಸೇಫ್ ಇರಬೇಕು. ಅಕಸ್ಮಾತ್ ಎರಡು ಕಡೆನೂ ತಪ್ಪಿದರೆ ನೀವು ಹಿಂಗೆ ಮಾಡಿದ್ದೀರಪ್ಪ ನಾವು ಏನು ಮಾಡೋಕ್ಕಾಗಲ್ಲ, ನಿಮ್ಮ ಇಷ್ಟ ಏನೋ ಮಾಡ್ಕೊಳ್ರಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಆಗ ನಮ್ಮ ಸಪೋರ್ಟ್ಗೆ USA ಬರ್ತಾರೆ ಸ್ನೇಹಿತರೆ. USA ಪ್ರೆಸಿಡೆಂಟು ಪ್ರೆಷರ್ ಆಗ್ತಾನೆ ಪಾಕಿಸ್ತಾನ್ಗೆ, ಆದರೂ ಅವರು ಜಗಲ್ಲ ಸ್ನೇಹಿತರೆ, ಇಲ್ಲ ನಾವು ಕರ್ಕೊಳ್ಳಲ್ಲ ವಾಪಸ್ಸು ಅಂತ ಅದೇ ಪೋರ್ಟ್ಸಲ್ಲಿ ಇರ್ತಾರೆ. ಆವಾಗ ಒಂದೊಂದೇ ಬೆಟ್ಟನ ಏನಿದೆ ಎಲ್ಲ ರೀಕ್ಯಾಪ್ಚರ್ ಮಾಡ್ಕೊಬರ್ತಾರೆ ಇಂಡಿಯಾ. ಫಸ್ಟ್ ಬೆಟ್ಟ ನಮ್ಮ ಕಾರ್ಗಿಲ್ ವಾರಲ್ಲೇ ತಿರುವು ಕೊಟ್ಟಂಥ ಮೊದಲನೇ ಬೆಟ್ಟ ಅದು ಬಂದು ಟೋಲೋಲಿಂಗ್ ಬೆಟ್ಟ ಸ್ನೇಹಿತರೆ. ಸುಮಾರು 16,000 ಅಡಿಯಲ್ಲಿ ಈ ಒಂದು ಟೆಂಪ್ರೇಚರಲ್ಲಿ, ಈ ಒಂದು ಹೈಟಲ್ಲಿ ನಮ್ಮ ಇಂಡಿಯನ್ ಸೋಲ್ಜರ್ಸ್ ಓಡಾಡಬೇಕು ಅಂದರೆ ನೆನೆಸ್ಕೊಳ್ರಿ. ಆಲ್ರೆಡಿ ಪಾಕಿಸ್ತಾನವ್ರ ಮೇಲೆ ಇರ್ತಾರೆ, ಕೆಳಗಡೆಯಿಂದ ಮೇಲೆ ಹತ್ಬೇಕಾದ್ರೆ ಬ್ಲ್ಯಾಂಕೆಟ್ ಫೈರ್ ಅಂತಾರೆ ಸ್ನೇಹಿತರೆ. ಅದನ್ನು ಮೇಲಿಂದ ಫೈರಿಂಗ್ ಸ್ಟಾರ್ಟು. ಹೆಂಗೆ ಹತ್ತಿರಬೇಕು, ಹೆಂಗೆ ಯುದ್ಧ ಮಾಡಿರ್ಬೇಕು ಹೇಳಿ ಸ್ನೇಹಿತರೆ. ಆದರೂ ನಮ್ಮ ಸೈನಿಕರು ಬಿಡಲ್ಲ ಸ್ನೇಹಿತರೆ. ಸುಮಾರು 15,000 ಅಡಿ ಹತ್ತುತ್ತಾರೆ. ಇನ್ನು 1,000 ಅಡಿ ಇರಬೇಕಾದ್ರೆ ಸ್ಟ್ರಕ್ ಆಗಿಬಿಡ್ತಾರೆ ಸ್ನೇಹಿತರೆ. ಸುಮಾರು 4 ದಿನಗಳ ಕಾಲ ಆ ಕೋಲ್ಡಲ್ಲಿ ಅಲ್ಲೇ ಇರ್ತಾರೆ ಸ್ನೇಹಿತರೆ. ಇವರು ಯೋಚನೆ ಮಾಡಬೇಕಿತ್ತಂತೆ, ರೇಷನ್ ಕ್ಯಾರಿ ಮಾಡಬೇಕಾ ಇಲ್ಲ ಅಂದರೆ ಬುಲೆಟ್ಸು ಗನ್ಸು ಬಾಂಬ್ ಕ್ಯಾರಿ ಮಾಡಬೇಕಾ ಅಂತ. ಆವಾಗ ಅವರು ಚೂಸ್ ಮಾಡಿದ್ದು ಬುಲೆಟ್ಸು ಮತ್ತು ಆ್ಯಮೋಸ್ ಸ್ನೇಹಿತರೆ. ಊಟ ಅಲ್ಲ, ಎಂತಕ್ಕೆ ಎನಿಮಿಗಳನ್ನ ಸಾಯಿಸೋಕ್ಕೆ ಸ್ನೇಹಿತರೆ. ನಾನೊಂದು ಸ್ಟೇಟ್ಮೆಂಟ್ ಸಹ ನೋಡಿದ್ದೀನಿ, ಸುಮಾರು 4 ದಿನಗಳ ಕಾಲ ಬರೀ ಸಿಗರೇಟ್ ಹೊಡ್ಕೊಂಡೇ ಕಾಲ ಮಾಡಿದಂತೆ ಸ್ನೇಹಿತರೆ. ಏನು ಹೇಳಿ, ಇಷ್ಟೆಲ್ಲ ಕಷ್ಟಪಡಬೇಕಾದ್ರೆ ನಿಜ ಸ್ನೇಹಿತರೆ. ಸಲ್ಯೂಟ್ ಟು ಇಂಡಿಯನ್ ಆರ್ಮಿ. ಏನು ಹೇಳಿ, 4 ದಿನಗಳ ಕಾಲ 15,000 ಅಡಿಗಳಲ್ಲಿ ಸೈನಿಕರು ಸಿಗಾಕೊಂಡಿರ್ಬೇಕಾದ್ರೆ ಬಂದಿದ್ದ ಮನುಷ್ಯನೇ ಕೊಲಂದ್ರುಲ್ ರವೀಂದ್ರನಾಥ್ ಅಂತ. ಅವರು ಬರ್ತಾರೆ, ಒಂದು ಜೋಶ್ ಕೊಡ್ತಾರೆ. ಇವ್ರಿಗೆ ಏನೇನು ಬೇಕಿತ್ತೋ ಅಂದರೆ ರೇಷನ್ನು ಆ್ಯಮೋಸ್ ಎಲ್ಲ ಏನೇನು ಬೇಕಿತ್ತೋ ಎಲ್ಲ ತಂದು ಕೊಟ್ಬಿಟ್ಟು ಅವ್ರೊಂದು ಮಾತು ಹೇಳ್ತಾರೆ ಸ್ನೇಹಿತರೆ, ನಿಮ್ಗೇನು ಬೇಕಿತ್ತೋ ನಾನು ತಂದಿದ್ದೀನಿ, ಇವಾಗ ನನಗೇನು ಬೇಕೋ ನೀವು ಅದನ್ನು ಕೊಡಬೇಕು, ಬನ್ನಿರಿ ಅವ್ರನ್ನ ಮಟಾಶ್ ಮಾಡಿಬಿಡೋಣ ಅಂತ ಅಂತಾರೆ. ಮೂರು ಗ್ರೂಪ್ಸ್ ಮಾಡ್ಕೋತಾರೆ ಸ್ನೇಹಿತರೆ. ಅರ್ಜುನ, ಭೀಮ, ಅಭಿಮನ್ಯು ಅಂತ. ಒಬ್ಬರು ಫ್ರಂಟಿಂದ ಕವರ್ ಕೊಟ್ಟರೆ ಇನ್ನೊಬ್ಬರು ಸೈಡಿಂದ ಕವರ್ ಕೊಡೋದು. ಈ ಥರ ಮಾಡಿಕೊಂಡು ಸತತವಾಗಿ 4 ಅವರ್ಗಳ ಕಾಲ ಫೈರಿಂಗ್ ಆಗುತ್ತಂತೆ ಸ್ನೇಹಿತೆ. 4 ಅವರ್ಗಳ ಕಾಲ. ಏನು ಹೇಳಿ, 4 ಅವರ್ಗಳು ಅಂದರೆ ಡಮ್ 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 ಅಂತ ಹೆಂಗೆ ಸೌಂಡೆಲ್ಲ ಹೆಂಗಿರ್ತೈತೆ ನೆನೆಸ್ಕೊಳ್ಳಿ. ಕೊನೆಗೂ ನಮ್ಮ ಇಂಡಿಯಾ ಭಾವತನ ನಮ್ಮ ಸೈನಿಕರು ಆರಿಸೇ ಬಿಡ್ತಾರೆ ಸ್ನೇಹಿತರೆ. ಆ ಮೂಮೆಂಟ್ನ ನೆನೆಸ್ಕೊಂಡ್ರೆ ಏನು ಪ್ರೌಡ್ ಫೀಲಿಂಗ್ ಆಗ್ತಾ ಇರುತ್ತೆ ಹೇಳ್ರಿ. 4 ಅವರ್ಗಳು ಫೈರಿಂಗ್ ಆಗಿದ್ದ ಜಾಗನ ಈಗ ಬರ್ಬಾದ್ ಬಂಕರ್ ಅಂತ ಕರೀತಾರೆ ಸ್ನೇಹಿತೆ. ಕೊನೆಗೂ ಫೈನಲ್ ಆಗಿ ನಮ್ಮ ಟೋಲೋಲಿಂಗ್ ಬೆಟ್ಟನ ಈ ಥರ ಕ್ಯಾಪ್ಚರ್ ಮಾಡ್ತಾರೆ ಸ್ನೇಹಿತೆ, ರಿಕವರ್ ಮಾಡ್ತಾರೆ ನಮ್ಮ ಇಂಡಿಯನ್ ಆರ್ಮಿ.